2003 ಇಡೀ ರಾಜ್ಯದಲ್ಲೇ ಸೆನ್ಸೇಷನ್ ಸೃಷ್ಟಿಸಿದ್ದ ಕೊಲೆ ನಡೆದು ಹೋಗಿತ್ತವತ್ತು. ಅದು ಅಂತಿಂತಹ ಕೊಲೆಯಲ್ಲ. ಅಂದಿನ ಕಾಲಕ್ಕೆ 75,000 ರೂಪಾಯಿ ಸಂಬಳ ಪಡಿತಾ ಇದ್ದ ಟೆಕ್ಕಿಯೊಬ್ಬನ ಕೊಲೆ. ಅದು ಕೊಲೆಯಾಗಿದ್ದು ಮದುವೆ ನಿಶ್ಚಯವಾಗಿ ಕೈ ಹಿಡಿಯಬೇಕಿದ್ದ ಭಾವಿ ಪತ್ನಿಯಿಂದ. ಹೌದು, ಅಂದಿನ ಕಾಲಕ್ಕೆ ರಿಂಗ್ ರೋಡ್ ಮರ್ಡರ್ ಅನ್ನೋದು ಒಂದು ಕರಾಳ ಅಧ್ಯಾಯ ಬರೆದಿತ್ತು. ಆ ಕರಾಳ ಅಧ್ಯಾಯ ಬರೆದಿದ್ದ ಮರ್ಡರ್ ಸ್ಟೋರಿಯ ಫಾಲೋ ಅಪ್ ಇದು. ಎಸ್ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನೆನಪಿದ್ರೆ ಬರೋಬ್ಬರಿ 22 ವರ್ಷಗಳ ಹಿಂದಿನ ಕ್ರೈಮ್ ಸ್ಟೋರಿ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶನ ಬೆಚ್ಚಿ ಬೀಳಿಸಿದ್ದ ಮರ್ಡರ್ ಅದು. ಅಂತೂ ಇಂತೂ ಆ ಹಂತಕರಿಗೆ ಜೈಲು ಖಾಯಂ ಆಗಿದೆ. ಪ್ರಿಯಕರನ ಜೊತೆ ಸೇರಿ ಚಟ್ಟ ಕಟ್ಟಿದ್ಲು ಆ ಸುಂದರಿ. ಹಸಮೆಣೆ ಏರಬೇಕಿದ್ದವನಿಗೆ ಮುಹೂರ್ತ ಇಟ್ಟಿದ್ರು. ಊಸರವಳ್ಳಿಯಂತೆ ನಾಟಕ ಆಡಿದವರ ಕ್ರೈಮ್ ಕಹಾನಿಯ ಮಹಾ ಅಪ್ಡೇಟ್ ಇದು. ಎರಡು 2003ರ ಸಂದರ್ಭದಲ್ಲಿ ತಂತ್ರಜ್ಞಾನದಿಂದಲೂ ಕೊಲೆ ಕೇಸ್ಗಳನ್ನ ಪತ್ತೆ ಹಚ್ಚಬಹುದು ಅನ್ನೋದರ ಆರಂಭ ಆಗಿತ್ತು. ಈ ಪ್ರಕರಣದಲ್ಲಿ ತಂತ್ರಜ್ಞಾನದ ಬಳಕೆಯೂ ಆಗಿತ್ತು. ತಂತ್ರಜ್ಞಾನದ ಮೂಲಕ ಕೊಲೆಯಲ್ಲಿ ಭಾಗಿಯಾಗಿದ್ದವರಿಗೆ ಬಲೆ ಬೀಸಲಾಗಿತ್ತು. ಮದುವೆಗೆ ನಿಶ್ಚಿತಾರ್ಥ ಆಗಿದ್ದ ಹುಡುಗನನ್ನ ಪ್ರಿಯಕರನ ಜೊತೆ ಸೇರಿ ಚಟ್ಟಕ್ಕೆ ಏರಿಸಿದ್ಲು ಸುಂದರಿ. ಅಂತೂ ಇಂತೂ ಆ ಹಂತಕರಿಗೆ ಜೈಲು ಖಾಯಂ ಆಗಿದೆ. 22 ವರ್ಷಗಳ ಹಿಂದಿನ ಕ್ರೈಮ್ ಸ್ಟೋರಿ ಇದು. 22 ವರ್ಷಗಳ ಹಿಂದೆ ನಡೆದಿದ್ದ ಈ ಕ್ರೈಮಿಗೆ ಈಗ ಈ ಕ್ರೈಮ್ನಲ್ಲಿ ಭಾಗಿಯಾಗಿದ್ದ ಹಂತಕರಿಗೆ ಜೈಲು ಖಾಯಂ ಆಗಿದೆ. ವೀಕ್ಷಕರೇ, ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶವನ್ನ ಈ ಪ್ರಕರಣ ಬೆಚ್ಚಿ ಬೀಳಿಸಿತ್ತು. ಮದುವೆಯಾಗಬೇಕಾದ ಹುಡುಗನನ್ನ ಪ್ರಿಯಕರನ ಜೊತೆ ಸೇರಿ ಆಕೆ ಚಟ್ಟಕ್ಕೇರಿಸಿದ್ಲು. ಬೆಚ್ಚಿ ಬೀಳಿಸಿತ್ತು ರಿಂಗ್ ರೋಡ್ ಶುಭ ಕೇಸ್. 2003ರಲ್ಲಿ ಬೆಂಗಳೂರಲ್ಲಿ ನಡೆದಿದ್ದ ಭೀಕರ ಹತ್ಯೆ ಇದು. ನಿಶ್ಚಿತಾರ್ಥ ಆದ 3 ದಿನಕ್ಕೆ ಭಾವಿ ಪತಿಗೆ ಮುಹೂರ್ತ ಇಡ್ಲಾಯಿತು. ಬಾಯ್ ಫ್ರೆಂಡ್ ಜೊತೆ ಸೇರಿ ಸ್ಕೆಚ್ ಹಾಕಲಾಯಿತು. ಇದು ಬೆಂಗಳೂರಿನ ಲಾಯರ್ ಮಗಳು ಶುಭ ಕಥೆ. ನಿಶ್ಚಿತಾರ್ಥ ಆಗಿ ಕೇವಲ 3 ದಿನ ಆಗಿರುತ್ತೆ. 2003ರಲ್ಲಿ ಬೆಂಗಳೂರಿನಲ್ಲಿ ನಡೆದಿದ್ದ ಭೀಕರ ಹತ್ಯೆ ಇದು. ನಿಶ್ಚಿತಾರ್ಥವಾದ 3 ದಿನಕ್ಕೆ ಭಾವಿ ಪತಿಗೆ ಮುಹೂರ್ತ ಇಡ್ತಾಳೆ ಶುಭ. ಮನೆಯ ರೋಡ್ನಲ್ಲೇ ಇದ್ದ ಗಿರೀಶ್ ಜೊತೆ ನಿಶ್ಚಿತಾರ್ಥ ಖಾಯಂ ಆಗತ್ತೆ, ನಿಶ್ಚಿತಾರ್ಥ ಫಿಕ್ಸ್ ಆಗತ್ತೆ. ನಿಶ್ಚಿತಾರ್ಥ ಆಗಿ 3 ದಿನಕ್ಕೆ ಪ್ರಿಯಕರನ ಜೊತೆ ಸೇರಿ ಶುಭ ಭಾವಿ ಪತಿಗೆ ಮುಹೂರ್ತ ಇಡ್ತಾಳೆ. ಆಗಿನ್ನು ಟೆಕ್ನಾಲಜಿ ಅನ್ನೋದು ಅಷ್ಟು ಮುನ್ನೆಲೆಗೆ ಬರದೇ ಇರೋ ಕಾಲ. ಆದರೆ ಪೊಲೀಸರು ಟೆಕ್ನಾಲಜಿಯ ಉಪಯೋಗ ಪಡೆದುಕೊಂಡು ಇವರೆಲ್ಲರ ಹೆಡೆಮುರಿ ಕಟ್ತಾರೆ. ವೀಕ್ಷಕರೇ, ಆರೋಪಿ ಶುಭಾಳನ್ನ ನೀವು ನೋಡ್ತಾ ಇದ್ದೀರಾ. ಅಂದಿನ ವಿಡಿಯೋ ಇದು, 22 ವರ್ಷಗಳ ಹಿಂದಿನ ವಿಡಿಯೋ. ಇದೇ ಶುಭ ಅರುಣ್ ವರ್ಮಾ ಜೊತೆ ಸೇರಿ ಗಿರೀಶ್ ಅನ್ನೋ ಟೆಕ್ಕಿಯ ಕೊಲೆಗೆ ಸ್ಕೆಚ್ ಹಾಕಿ ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ. 22 ವರ್ಷಗಳ ನಂತರ ಈ ಸುದ್ದಿ ಯಾಕೆ ತರ್ತಾ ಇದ್ದೀವಿ ಅನ್ನೋದು ಇನ್ನು ಕೆಲವೇ ಹೊತ್ತಿನಲ್ಲಿ ನಿಮಗೆ ಗೊತ್ತಾಗುತ್ತೆ. ನವೆಂಬರ್ 30, 2003ರ ಇಸವಿಯಲ್ಲಿ ಅದ್ದೂರಿಯಾಗಿ ನಿಶ್ಚಿತಾರ್ಥ ಆಗತ್ತೆ. ಶುಭಾ ಮತ್ತು ಗಿರೀಶ್ ನಿಶ್ಚಿತಾರ್ಥ ಆಗತ್ತೆ. ಶುಭಾ ಮನೆಯ ರೋಡ್ನಲ್ಲೇ
ಗಿರೀಶ್ ಇರ್ತಾರೆ. ಆದ್ರೆ ನಿಶ್ಚಿತಾರ್ಥ ನಡೆದ 3 ದಿನಕ್ಕೆ ಗಿರೀಶ್ಗೆ ಫೋನ್ ಬರುತ್ತೆ. ವಿವೇಕನಗರದ ಹೋಟೆಲ್ಗೆ ಡಿನ್ನರ್ಗೆ ಬಾ ಅಂತ ಕರೆ ಬರುತ್ತೆ. ಡಿಸೆಂಬರ್ 3ರ ರಾತ್ರಿ ಗಿರೀಶ್ಗೆ ಶುಭ ಕರೆ ಮಾಡಿ ಕರೆಸ್ಕೊಂಡಿರ್ತಾಳೆ. ಊಟ ಮುಗಿಸಿ ರಾತ್ರಿ ಬೈಕ್ನಲ್ಲಿ ರಿಂಗ್ ರೋಡ್ನಲ್ಲಿ ರೈಡ್ ಹೋಗ್ತಾರೆ. ಹಾಗೆ ರೈಡ್ ಹೋದ ಗಿರೀಶ್ ಹೆಣವಾಗ್ತಾರೆ. ಕತ್ತಲ ಪ್ರದೇಶದಲ್ಲಿ ಇಲ್ಲೇ ನಿಂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಶುಭ ಹೇಳ್ತಾಳೆ. ಹಾಗೆ ನಿಂತ ಕೆಲವೇ ಕ್ಷಣಗಳಲ್ಲಿ ಗಿರೀಶ್ ಮೇಲೆ ಅಟ್ಯಾಕ್ ಆಗುತ್ತೆ. ಪಕ್ಕದಲ್ಲೇ ಇದ್ದ ಶುಭ ಮಾಡಿದ್ದು ಅದೆಂಥ ನಾಟಕ ಅಂದ್ರೆ ಎಂಥವರು ಬೆಚ್ಚಿ ಬೀಳಬೇಕು. ರಾತ್ರಿ ಊಟ ಮುಗಿಸಿ HAL ಬಳಿ ಬರ್ತಾ ಇದ್ದಂತೆ ವಿಮಾನ ನೋಡ್ಬೇಕು, ಫ್ಲೈಟ್ ನೋಡ್ಬೇಕು ಅಂತ ಶುಭ ಹೇಳಿರ್ತಾಳೆ. ಓಕೆ ಅಂತ ಬೈಕ್ನ ಸೈಡ್ಗೆ ಹಾಕಿ ವಿಮಾನ ನೋಡ್ತಾ ನಿಂತಿರ್ತಾರೆ ಇಬ್ರು. ಆಗ ಎಲ್ಲಿಂದಲೋ ಬಂದ ಆಗಂತುಕರು ಹಲ್ಲೆ ನಡೆಸ್ತಾರೆ. ಬಿದ್ದ ಹೊಡೆತಕ್ಕೆ ಗಿರೀಶ್ ನೆಲಕ್ಕಚ್ತಾರೆ. ಇದೇ ರೋಡ್ನಲ್ಲಿ ಬಂದ ದಂಪತಿ ಇಬ್ಬರನ್ನೂ ಆಸ್ಪತ್ರೆಗೆ ಸೇರಿಸ್ತಾರೆ. ಆದ್ರೆ ಗಿರೀಶ್ ಆಸ್ಪತ್ರೆಯಲ್ಲಿ ಜೀವ ಬಿಡ್ತಾರೆ. ಗಿರೀಶ್ ಮೇಲೆ ಹಲ್ಲೆ ನಡೆದ ಸ್ಥಳದ ವಿವರನ ನಮ್ಮ ಪ್ರತಿನಿಧಿ ಚೇತನ್ ನೀಡಿದ್ದಾರೆ. ಆಗ ಕೊಲೆಯಾದ ಜಾಗದ ಬಗ್ಗೆ ನಿಮಗೊಂದು ಐಡಿಯಾ ಬರುತ್ತೆ, ನೋಡ್ಕೊಂಡ್ ಬನ್ನಿ. ಅದು 2003ನೇ ಇಸ್ವಿ ನವೆಂಬರ್ 30ನೇ ತಾರೀಕು. ಇಡೀ ಬೆಂಗಳೂರನ್ನೇ ಒಂದು ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ಆಗಿತ್ತು. ಯಾಕಂದರೆ ಅವತ್ತು ನಡೆದಿದ್ದು ಒಬ್ಬ ಇಂಜಿನಿಯರ್ ಆಗಿದ್ದಂತಹ ಒಬ್ಬನ ಕೊಲೆ. ಆ ಒಂದು ಕೊಲೆಯ ಹಿಂದೆ ಇದ್ದಿದ್ದು ಹೆಣ್ಣು. ಅಂದರೆ ಇದು ನಾನು ಹೇಳ್ತಿರೋದು ಯಾವುದು ಅಂತಂದರೆ ರಿಂಗ್ ರೋಡ್ ಶುಭ ಕೇಸ್ ಏನಿದೆ, ಆ ಒಂದು ಮರ್ಡರ್ ಕೇಸನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಅವತ್ತಿನ ದಿನಕ್ಕೆ ರಿಂಗ್ ರೋಡ್ ಅಂದರೆ HAL ಓಲ್ಡ್ ಏರ್ಪೋರ್ಟ್ನ ರಿಂಗ್ ರೋಡ್ ಏನಿದೆ, ಈ ಒಂದು ರಿಂಗ್ ರೋಡ್ನಲ್ಲಿ ಸೆನ್ಸೇಷನಲ್ ಆಗಿ ಆ ಗಿರೀಶನ ಹತ್ಯೆ ಆಗಿತ್ತು. ಶುಭ ಹಾಗೂ ಗಿರೀಶ್ ಇಬ್ಬರಿಗೂ ಕೂಡ ನಿಶ್ಚಿತಾರ್ಥ ಆಗಿತ್ತು. ಆದರೆ ಶುಭಾಗೆ ಈ ಮದುವೆ ಇಷ್ಟ ಇರಲಿಲ್ಲ. 2003ರಲ್ಲಿ ನಿಶ್ಚಿತಾರ್ಥ ಆಗಿ 2004ರಲ್ಲಿ ಮದುವೆ ಮಾಡೋದಕ್ಕೆ ಮನೆಯವರು ಕೂಡ ಸಿದ್ಧತೆಯನ್ನು ನಡೆಸ್ಕೊಂಡಿದ್ರು. ಇದೀಗ ನಾನು ಸ್ಪಾಟ್ನಲ್ಲಿ ಇದ್ದೀನಿ. ಈ ಒಂದು ಸ್ಪಾಟ್ನಲ್ಲಿ ರಿಂಗ್ ರೋಡ್ನಲ್ಲಿ ಇದೀಗ ವಿಜುವಲ್ಸಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ನಾಗರಾಜ್ ನಿಮಗೆ ವಿಜುವಲ್ಸಲ್ಲಿ ತೋರಿಸ್ತಾ ಇದ್ದಾರೆ. ಈ ಒಂದು ರಿಂಗ್ ರೋಡ್ ಏನಿದೆ ಆಗ ಇಡೀ ಬ್ಯುಸಿಯೆಸ್ಟ್ ರೋಡು. ಯಾಕಂದರೆ ಈ ಒಂದು ರಿಂಗ್ ರೋಡ್ನಲ್ಲಿ HAL ಏರ್ಪೋರ್ಟ್ ಇತ್ತು. ಇಡೀ ಇಂಟರ್ನ್ಯಾಷನಲ್ ಏರೋಪ್ಲೇನ್ಗಳು ಮತ್ತು ಡೊಮ್ಯಾಸ್ಟಿಕ್ ಏರೋಪ್ಲೇನ್ಗಳು ಓಡಾಡ್ತಿದ್ದಂತಹ ಒಂದು ಸ್ಥಳ ಇದಾಗಿತ್ತು. 2003 ನವೆಂಬರ್ಗೆ ಈ ಒಂದು ಜಾಗದಲ್ಲಿ, ಅಂದರೆ ಇದೀಗ ಎಕ್ಸಾಕ್ಟಾಗಿ ಏನು ಸ್ಪಾಟ್ ಏನು ತೋರಿಸ್ತಾ ಇದ್ದೀನಿ, ಈ ಸ್ಪಾಟ್ನಲ್ಲಿ ನಿಂತ್ಕೊಂಡು ನೋಡಿದ್ರೆ ಆಗ ಅಷ್ಟೊಂದೇನು ಕಟ್ಟಡಗಳಿಲ್ಲ. ಡೈರೆಕ್ಟ್ HALನಿಂದ ಏರ್ಪೋರ್ಟ್ ಏನಿದೆ ಅಲ್ಲಿಂದ ಫ್ಲೈ ಆಗುವಂಥದ್ದು, ಅಂದರೆ ಟೇಕ್ ಆಫ್ ಆಗುವಂತಹ ವಿಮಾನಗಳ ದೃಶ್ಯ ಇಲ್ಲಿ ತುಂಬ ಸೊಗಸಾಗಿ ಕಾಣ್ತಿತ್ತು, ಹತ್ತಿರದಿಂದ ಕಾಣ್ತಿತ್ತು. ಹೀಗಾಗಿ ನೆಪವನ್ನು ಮಾಡ್ಕೊಂಡು ಬಂದಿದ್ದಂತಹ ಶುಭ ಏನಿದ್ದಾಳೆ, ಗಿರೀಶ್ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾಳೆ. ಒಂದು 4 ತಂಡ ಅಟ್ಯಾಕ್ ಮಾಡುತ್ತೆ. ಅಂದರೆ ಗಿರೀಶ್ನ ಏಕಾಏಕಿ ಅಟ್ಯಾಕ್ ಮಾಡಿ ಆತನನ್ನು ಕೊಲೆ ಮಾಡುತ್ತೆ. ಕಾನೂನು ವಿದ್ಯಾರ್ಥಿಯಾಗಿದ್ದಂತಹ ಶುಭ ಏನಿದ್ದಾಳೆ ಮೊದಲೇ ಎಲ್ಲ ಒಂದು ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಿರ್ತಾರೆ. ಬೆಂಗಳೂರಿನ ಬನಶಂಕರಿ ನಿವಾಸಿಗಳಾದಂತಹ ಇವರು ಒಂದು ದಶಕಕ್ಕೂ, 2 ಕುಟುಂಬಕ್ಕೂ ಕೂಡ 1 ದಶಕಕ್ಕೂ ಅಧಿಕವಾದಂತಹ ಒಂದು ಪರಿಚಯ ಇದಾಗಿರುತ್ತೆ. ಗಿರೀಶ್ನನ್ನು ದಾರುಣವಾಗಿ 2003 ನವೆಂಬರ್ನಲ್ಲಿ ಕೊಲೆ ಮಾಡಲಾಗುತ್ತೆ. ಅಂದರೆ 4 ಜನ ಅಟ್ಯಾಕ್ ಮಾಡಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ಇನ್ವೆಸ್ಟಿಗೇಷನನ್ನು ಕೂಡ ನಡೆಸ್ತಾ ಹೋಗ್ತಾರೆ. ಈ ವೇಳೆ ಗೊತ್ತಾಗುವಂಥದ್ದೇ ಈ ಒಂದು ಪ್ರಕರಣದ ಹಿಂದೆ ಇದ್ದಿದ್ದು ಇದೇ ಶುಭ ಅಂತ ಅಂದ್ಬಿಟ್ಟು. ಯಾಕಂದರೆ ಶುಭ ಈ ಹಿಂದೆ ಬೇರೊಬ್ಬನನ್ನು ಪ್ರೀತಿ ಮಾಡ್ತಾ ಇರ್ತಾಳೆ. ಆ ಪ್ರೀತಿಯನ್ನು ಮನೆಯಲ್ಲಿ ವಿರೋಧ ಮಾಡಿ ಆಕೆಗೆ ಇನ್ನೊಬ್ಬನ ಜೊತೆ, ಗಿರೀಶ್ ಜೊತೆ ಒಂದು ಮದುವೆಯನ್ನು ಮಾಡಬೇಕು ಅಂತ ನಿಶ್ಚಿತಾರ್ಥವನ್ನು ಕೂಡ ಮಾಡಿ ಅವ್ರನ್ನ ಇನ್ನೇನು ಮದುವೆ ಮಾಡಬೇಕು ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಡಿಸೈಡ್ ಮಾಡಿರ್ತಾರೆ. ಆದರೆ ಆಕೆ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾಳೆ. ಮದುವೆ ಇಷ್ಟ ಇರೋದಿಲ್ಲ, ಆಕೆ ಇನ್ನೊಬ್ಬನ ಪ್ರೀತಿ ಮಾಡ್ತಾ ಇರ್ತಾಳೆ. ಆತನ ಜೊತೆ ಸೇರಿ ಒಂದು ಪ್ಲ್ಯಾನನ್ನು ಮಾಡಿ ಗಿರೀಶ್ನನ್ನು ಇದೇ ಒಂದು ಜಾಗದಲ್ಲಿ ಅಟ್ಯಾಕ್ ಮಾಡಿಸಿ ಭೀಕರವಾಗಿ ಒಂದು ಕೊಲೆಯನ್ನು ಮಾಡ್ತಾರೆ. ಈ ಒಂದು ಪ್ರಕರಣವನ್ನು ಪೊಲೀಸರು ಇನ್ವೆಸ್ಟಿಗೇಷನನ್ನು ನಡೆಸಿ ಲೋಯರ್ ಕೋರ್ಟ್ಗೂ ಕೂಡ ಚಾರ್ಜ್ ಶೀಟನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಅಲ್ಲೂ ಕೂಡ ಆಕೆಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ವೀಕ್ಷಕರೇ, ಈಗಿನ ಕೆಂಪೇಗೌಡ ಏರ್ಪೋರ್ಟ್ ಆರಂಭ ಆಗಿದ್ದು 2008ರಲ್ಲಿ. ಅದಕ್ಕೂ ಮುಂಚೆ HAL ಏರ್ಪೋರ್ಟ್ನಲ್ಲಿ ವಿಮಾನಗಳ ಹಾರಾಟ ನಡೀತಾ ಇರುತ್ತೆ.
ಹೊರಗೆ ನಿಂತು ಅಂದರೆ ಬಾರ್ಡರ್ನ ಹೊರಗೆ ನಿಂತು ವಿಮಾನಗಳನ್ನು ನೋಡಬೇಕು ಅಂತ ಶುಭ ಹೇಳ್ತಾಳೆ ಗಿರೀಶ್ಗೆ. ಆಗ ಇಬ್ಬರು ಅಲ್ಲಿ ಗಾಡಿ ನಿಲ್ಲಿಸ್ತಾರೆ. ಗಾಡಿ ನಿಲ್ಲಿಸಿ ವಿಮಾನಗಳ ಹಾರಾಟ ನೋಡೋದಕ್ಕೆ ಅಂತ ಸ್ವಲ್ಪ ಹೊತ್ತು ಅಲ್ಲಿ ಸಮಯ ಕಳೀತಾರೆ. ಆ ಸಂದರ್ಭದಲ್ಲಿ ಗಿರೀಶ್ ಮೇಲೆ ಅಟ್ಯಾಕ್ ನಡೆಯುತ್ತೆ. ಗಿರೀಶ್ ಕೊಲೆ ಬಳಿಕ ತನಿಖೆ ಶುರುವಾಗುತ್ತೆ. ತನಿಖೆಯಲ್ಲಿ ಹೊರಗೆ ಬಿದ್ದಿದ್ದು ಭಯಾನಕ ಸತ್ಯ. ಕೊಲೆ ಮಾಡಿಸಿದ್ದು ಶುಭ ಅನ್ನೋದು ಬಹಿರಂಗ ಆಗತ್ತೆ. ಪ್ರಿಯತಮನ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಹಾಕಲಾಗುತ್ತೆ. ಗಿರೀಶ್ನನ್ನ ಊಟಕ್ಕೆ ಕರೆದೊಯ್ದಿದ್ರು ಶುಭ. ತನ್ನ ಲವರ್ ಅರುಣ್ ವರ್ಮಾ ಜೊತೆ ಈಕೆ ಪ್ಲಾನ್ ಮಾಡಿಕೊಂಡಿರ್ತಾಳೆ. ಅದರ ಜೊತೆಗೆ ಸಂಬಂಧಿ ದಿನೇಶ್ ಜೊತೆ ಸೇರಿ 4 ಜನರ ತಂಡ ರೆಡಿ ಆಗತ್ತೆ. ಎರಡು 2003 ಡಿಸೆಂಬರ್ 3ನೇ ತಾರೀಕು ಮುಹೂರ್ತ ಫಿಕ್ಸ್ ಆಗತ್ತೆ. ಗಿರೀಶ್ ಜೊತೆಗೆ ಶುಭ ನಿಶ್ಚಿತಾರ್ಥ ಆಗಿದ್ದಿದ್ದು ನವೆಂಬರ್ 30ನೇ ತಾರೀಕು 2003. ಅಂದ್ರೆ ನಿಶ್ಚಿತಾರ್ಥ ಆದ 3 ದಿನಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ. ವಿತಿನ್ 3 ಡೇಸ್ ಅರುಣ್ ವೆಂಕಟೇಶ್ ಸೇರಿ ಗಿರೀಶ್ ಹತ್ಯೆ ಮಾಡ್ತಾರೆ. ಬಹಳ ನೀಟಾಗಿ ಶುಭ ಇದನ್ನ ಪ್ಲಾನ್ ಮಾಡ್ಕೊಳ್ತಾಳೆ. ಡಿನ್ನರ್ಗೆ ಹೋಗೋಣ ಅಂತ ಡಿನ್ನರ್ಗೆ ಕರ್ಕೊಂಡು ಹೋಗಿ ಅದಾದ ಮೇಲೆ ನಾನು ವಿಮಾನದ ಹಾರಾಟ ನೋಡಬೇಕು ಅಂತ ಹೇಳಿ ಅಲ್ಲಿ ನಿಲ್ಲಿಸ್ಕೊಳ್ಳೋದು. ಆಗ ಬಂದು ಅಟ್ಯಾಕ್ ಮಾಡಿ ಗಿರೀಶ್ನನ್ನ ಕೊಲ್ಲೋದು. ಪಕ್ಕಾ ಪ್ಲಾನ್ ಮಾಡಿಕೊಂಡು ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ಆದರೆ ಪೊಲೀಸರ ತನಿಖೆಯಲ್ಲಿ ಎಲ್ಲರೂ ತಗಲಾಕೊಳ್ತಾರೆ. ಆವತ್ತು ಸ್ಕೆಚ್ ಹಾಕಿ ಗಿರೀಶ್ನನ್ನ ಮರ್ಡರ್ ಮಾಡಿಸಿದ್ಲು ಶುಭ. ಇತ್ತೀಚೆಗಿನ ದಿನಗಳಲ್ಲಿ ಈ ವರ್ಷದಲ್ಲಿ ಹಲವು ಪ್ರಕರಣಗಳು ಹೀಗಿದ್ದೇ ಹಲವು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ 2003 ಇದೆಯಲ್ಲ, 2003ರ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಇದು ದೊಡ್ಡ ಶಾಕ್ ಆಗಿತ್ತು. ಇಡೀ ರಾಜ್ಯಕ್ಕೆ ಶಾಕ್ ಆಗಿತ್ತು. ಉತ್ತರ ಭಾರತದಲ್ಲಿ ನಡೆದ ಇತ್ತೀಚೆಗಿನ ಕೊಲೆಗಳನ್ನ ನೀವು ನೆನಪಿಸ್ಕೊಳ್ಬಹುದು. ಆದ್ರೆ ನಾವು ಮಾತಾಡ್ತಾ ಇರೋದು 22 ವರ್ಷಗಳ ಹಿಂದಿನ ಕಥೆಯನ್ನ. ಆವತ್ತು ಸ್ಕೆಚ್ ಹಾಕಿ ಗಿರೀಶ್ನನ್ನ ಶುಭ ಮರ್ಡರ್ ಮಾಡಿಸಿದ್ಲು. ಮದುವೆ ಆಗಲ್ಲ ಅಂತ ಹೇಳಿದ್ರೆ ಕಥೆ ಮುಗಿತಾ ಇತ್ತು. ಆದ್ರೆ ಅದನ್ನ ಹೇಳೋದು ಬಿಟ್ಟು ಮರ್ಡರ್ ಮಾಡೋ ಕೆಲಸಕ್ಕೆ ಆಕೆ ಕೈ ಹಾಕಿಬಿಟ್ಲು. ಆವತ್ತು ಕೊಲೆ ಹೇಗೆ ನಡೆಯಿತು, ಏನೇನು ಪಿತೂರಿಗಳು ನಡೆದಿದ್ವು ಅನ್ನೋದನ್ನ ವಿವರವಾಗಿ ನಿಮ್ಮ ಮುಂದೆ ವಿವರಿಸ್ತಾರೆ ಮೃತ ಗಿರೀಶ್ ಪರ ವಾದಿಸಿದ್ದ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್. 4 ಜನ ಅಕ್ಯೂಸ್ಡ್ಗಳು ಸಪ್ರೇಟ್ ಅಪೀಲ್ಸ್ ಹಾಕಿದ್ರು. ಅಪೀಲ್ಸ್ 4 ವಜಾ ಮಾಡಿದ್ದಾರೆ. ಅಂದರೆ ಇಲ್ಲಿ ಸೆಷನ್ಸ್ ಕೋರ್ಟು ಹೈಕೋರ್ಟು ಏನು ತೀರ್ಮಾನ ಮಾಡಿದರೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಅದು ಸೆಂಟೆನ್ಸ್ ಬಗ್ಗೆ ಅವರು ರಿಪೀಟ್ ಮಾಡಲ್ಲ. ಹೈಕೋರ್ಟ್ ಜಡ್ಜ್ಮೆಂಟನ್ನು ಕನ್ಫರ್ಮ್ ಮಾಡಿದಾಗ ಹೈಕೋರ್ಟ್ ಏನು ಸಜೆ ಕೊಟ್ಟಿದ್ದಾರೆ ಅದನ್ನು ಉಳ್ಕೊಳ್ಳುತ್ತೆ. ಬಟ್ ಏನೋ ಎಂಗೇಜ್ ಅಂತ ಅಂದ್ಕೊಂಡು ಅವರೇನೋ ಒಂದು ಮೆರ್ಸಿ ಪೆಟಿಷನ್ ಕನ್ಸಿಡರ್ ಮಾಡೋಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಶುಭ ಬಂದು ಡಿಸೀಸ್ಡು ಗಿರೀಶ್ಗೆ ಎಂಗೇಜ್ ಆಗಿತ್ತು. ಅವರಿಬ್ಬರು ಬ್ರಾಹ್ಮಣ್ ಕಮ್ಯುನಿಟೀಸು, ಬನಶಂಕರಿ ಒಳಗೆ ನೇಬರ್ಸ್. ಸೊ ಎಂಗೇಜ್ಮೆಂಟ್ ಆಗಿತ್ತು. ಬಟ್ ಇವಳಿಗೆ ಒಳಗೊಳಗೆ ಈ A1 ಜೊತೆಗೆ ಅರುಣ್ ವರ್ಮಾ ಜೊತೆಗೆ ಇವಳಿಗಿಂತ 1 ಇಯರ್ ಜೂನಿಯರ್ ಅವನು. ಅವರಿಗೆ ಕಾಲೇಜಲ್ಲಿ ಒಂದೇ ಕಾಲೇಜಲ್ಲಿ BMS ಕಾಲೇಜಲ್ಲಿ ಓದ್ತಾ ಇದ್ದೆ. ಅವರಿಗೂ ಲವ್ ಅಫೇರ್ ಇತ್ತು. ಅದು ಅದರಿಂದ ಇವಳು A1 ತಿಳಿಸ್ದೆ. ಈಗ ನನಗೆ ಇಷ್ಟ ಇಲ್ಲ, ನಾನು ಒಪ್ಕೋಬೇಕಾಗಿ ಬಂತು ಅಂತೇಳಿ ಅವರು ಮತ್ತು A3 ಬಂದು ಅವನಿಗೆ ರಿಲೇಟಿವ್, A1 ರಿಲೇಟಿವ್, A2 ಬಂದು A3 ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವನು ಪ್ಲ್ಯಾನ್ ಮಾಡಿಕೊಂಡು ಒಂದು 2 ಸತಿ ಅಟೆಂಪ್ಟ್ ಮಾಡಿದರು.
ಎಂಗೇಜ್ಮೆಂಟ್ ದಿನ ಕೂಡ ದೇ ಹ್ಯಾವ್ ಅಟೆಂಪ್ಟೆಡ್, ಬಟ್ ಇಟ್ ಹ್ಯಾಸ್ ನಾಟ್ ಕಮ್ ಟು ಲೈಟ್. ಕೊನೆಗೆ ಮದುವೆ ಆಗೋಕ್ಕೆ ಮೊದಲು ಇವರು ಪ್ಲ್ಯಾನ್ ಮಾಡಿಕೊಂಡು ಇವನಿಗೆ ಹೇಳಿ ನನ್ನ ಒಂದು ಹೋಟ್ಲಿಗೆ ಕರ್ಕೊಂಡೋಗಿ ಅಂತೇಳಿ ಆ ಪ್ಲೇಸು ಇವಳೇ ಸೆಲೆಕ್ಟ್ ಮಾಡಿದ್ದಾಳೆ. ಆ ಇನ್ಸಿಡೆಂಟ್ ದಿವಸ ಅವನು ಕೆಲಸ ಮುಗಿಸ್ಕೊಂಡು ಬಂದು ಇವಳನ್ನ ಸ್ಕೂಟ್ರಲ್ಲಿ ಪಿಕಪ್ ಮಾಡಿಕೊಂಡು ಇಂಟೆಲ್ ಆಫೀಸು ಎದುರುಗಡೆ ಇದೆ ಅದು ಹೋಟೆಲು, ಅಲ್ಲೋಗಿ ಪಾರ್ಟಿ ಮುಗಿಸ್ಕೊಂಡು ಈ CDR ಪ್ರಕಾರ ಇವಳು ರೈಟ್ ಪ್ರಕಾರ ರೈಟ್ ಫ್ರಮ್ ಬಿಗಿನಿಂಗ್ ದೇವರ್ ಇನ್ ಕಾಂಟ್ಯಾಕ್ಟ್. ಇನ್ನು ಗಿರೀಶ್ ಹತ್ಯೆ ಕೇಸ್ನ ತನಿಖೆನೇ ಒಂದು ರೋಚಕ. ಕೊಲೆ ದಿನ ಕಾಲ್ ಡೀಟೇಲ್ಸ್ ಅನ್ನ ಖಾಕಿ ಪಡೆ ಪಡ್ಕೊಂಡಿರುತ್ತೆ. ಹತ್ಯೆ ಸಂಚಿನ ಸಂಬಂಧ SMS ರವಾನೆನ ಪತ್ತೆ ಮಾಡ್ತಾರೆ. ವೀಕ್ಷಕರೇ, ಆಗಷ್ಟೇ ಮೊಬೈಲ್ ಬಳಕೆ ಮುನ್ನೆಲೆಗೆ ಬಂದಿದ್ದ ದಿನಗಳವು. ಆಗ ಟೆಕ್ನಾಲಜಿ ಬಳಸಿ ವಿವೇಕನಗರ ಪೊಲೀಸರು ತನಿಖೆ ನಡೆಸ್ತಾರೆ. ಶುಭಾ, ಅರುಣ್ ವರ್ಮಾ, ದಿನೇಶ್, ವೆಂಕಟೇಶ್ ಬಂಧನ ಆಗತ್ತೆ. ಶುಭಾ ಸೇರಿ 4 2010ರಲ್ಲಿ ಸೆಷನ್ಸ್ ಕೋರ್ಟ್ ಶಿಕ್ಷೆ ವಿಧಿಸುತ್ತೆ. ಇನ್ನು 2010ರಲ್ಲೇ ಸೆಷನ್ಸ್ ಕೋರ್ಟ್ ಆದೇಶನ ಎತ್ತಿ ಹಿಡಿಯುತ್ತೆ ಹೈಕೋರ್ಟ್. 4 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿರುತ್ತೆ ನ್ಯಾಯಾಲಯ. ತಂತ್ರಜ್ಞಾನನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ ಪೊಲೀಸರು ಈ ಕೇಸನ್ನ ಭೇದಿಸ್ತಾರೆ. ಮೊಬೈಲ್ ನೆಟ್ವರ್ಕ್, SMS ಚಾಟಿಂಗ್. ಇನ್ನು ಹೈಕೋರ್ಟ್ನ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಭಾವಿ ಪತಿಯನ್ನ ಕೊಂದ ಶುಭಾಗೆ ಜೀವಾವಧಿ ಶಿಕ್ಷೆ. ಹೈಕೋರ್ಟ್ ಆದೇಶನ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ರು. 2014ರಲ್ಲಿ 4 ಜನರಿಗೆ ಜಾಮೀನು ನೀಡಿತ್ತು ಸುಪ್ರೀಂ ಕೋರ್ಟ್. ಜೀವಾವಧಿ ಶಿಕ್ಷೆ ಖಾಯಂಗೊಳಿಸಿದೆ ಈಗ ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿ ಸುಂದರೇಶ್, ನ್ಯಾಯಮೂರ್ತಿ ಅರವಿಂದ್ ತೀರ್ಪನ್ನ ನೀಡಿದ್ದಾರೆ. ಇನ್ನು ರಾಜ್ಯಪಾಲರಿಗೆ ಕ್ಷಮಾದಾನ ಮನವಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ರಾಜ್ಯ ಸರ್ಕಾರದ ಮೂಲಕ ಕ್ಷಮಾದಾನ ಅರ್ಜಿ ಸಲ್ಲಿಸಬಹುದು. ಕ್ಷಮಾದಾನ ಅರ್ಜಿ ಸಲ್ಲಿಸೋದಕ್ಕೆ 8 ವಾರಗಳ ಕಾಲಾವಕಾಶ ಇರುತ್ತೆ. ಒಂದು ವೇಳೆ ಕ್ಷಮಾದಾನ ಸಿಗಲಿಲ್ಲ ಅನ್ನೋದಾದ್ರೆ 8 ವಾರದ ಒಳಗೆ ಶರಣಾಗೋದಕ್ಕೆ ಸೂಚನೆ. ಸುಪ್ರೀಂ ತೀರ್ಪಿನಲ್ಲಿಯೂ ಕೂಡ ಕಾಲ್ ರೆಕಾರ್ಡ್ಗಳ ಬಗ್ಗೆ ಉಲ್ಲೇಖ ಇದೆ. ಸಂಚಲನ ಸೃಷ್ಟಿಸಿದ್ದ 22 ವರ್ಷದ ಬಳಿಕ ಈಗ ಫುಲ್ ಸ್ಟಾಪ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, 2003 22 ವರ್ಷಗಳ ಹಿಂದೆ ಹಿಂಗಿದ್ದೊಂದು ಪ್ರಕರಣ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶನ ಬೆಚ್ಚಿ ಬೀಳಿಸಿತ್ತು. ಇತ್ತೀಚೆಗಿನ ಈ ವರ್ಷದಲ್ಲಿ ನಾವು ಪತಿಯನ್ನ, ಮದುವೆಯಾದ ತಕ್ಷಣ ಪತಿಯನ್ನ ಕೊಲ್ತಾ ಇರೋ ಕೇಸ್ಗಳು ಅಥವಾ ಪತ್ನಿಯ ಹತ್ಯೆ, ಇಂಥ ಕೇಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಉತ್ತರ ಭಾರತದ ಒಂದು ಕೇಸ್ ಇಡೀ ದೇಶದಾದ್ಯಂತ ಸುದ್ದಿ ಆಗಿತ್ತು ನಿಜ. ಆದ್ರೆ ರಿಂಗ್ ರೋಡ್ ಶುಭಾ ಪ್ರಕರಣ 22 ವರ್ಷದ ಹಿಂದೆಯೇ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಈಗ ಸುಪ್ರೀಂನಿಂದ ತೀರ್ಪು ಬಂದಿದೆ. ಓವರ್ ಆಲ್ ಈ ಕೇಸ್ ಹಿಸ್ಟ್ರಿ ಮತ್ತು ಈ ಕೇಸ್ ನಡೆದು ಬಂದ ದಾರಿ ತಿಳಿಸೋದಾದ್ರೆ. ಭವನ ಅಂದ್ರೆ ರಿಂಗ್ ರೋಡ್ ಶುಭಾ ಮರ್ಡರ್ ಅಂದ್ರೆ ಕೇಸ್ ಅನ್ನುವಂತದ್ದೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. 2003ರಲ್ಲಿ ಈ ಒಂದು ಘಟನೆ ನಡೆದಿತ್ತು. ಅಂದ್ರೆ ಒಬ್ಬ ಹುಡುಗಿ ಲಾ ಓದ್ತಾ ಇದ್ದಂತ ಹುಡುಗಿ ಮದುವೆ ಮಾಡ್ಲಿಕ್ಕೆ ಅವ್ರ ಪೋಷಕರು ನಿಶ್ಚಿತಾರ್ಥ ಮಾಡ್ತಾರೆ. ನಿಶ್ಚಿತಾರ್ಥ ಆಗಿ ಕೇವಲ 4 ದಿನದಲ್ಲೇ ಆ ಯುವಕ ಅಂದ್ರೆ ನಿಶ್ಚಿತಾರ್ಥ ಆದವನ್ನ ಹೊರಗಡೆ ಕರ್ಕೊಂಡೋಗಿ ಲವರ್ ಜೊತೆ ಸೇರಿ ಅಂದ್ರೆ ರಸ್ತೆಯಲ್ಲಿ ಒಂದ್ ರೀತಿ ಪ್ಲಾನ್ ಮಾಡಿ ಮರ್ಡರ್ ಮಾಡಲಾಗಿತ್ತು. ಈ ಪ್ರಕರಣ ಸಾಕಷ್ಟು ರೀತಿ ಚರ್ಚೆ ಆಗಿತ್ತು. ಆಕೆಗೆ ಒಂದು ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ಕೂಡ ನಡೆದಿತ್ತು, ಪ್ರತಿಭಟನೆಗಳು ನಡೆದಿದ್ವು. ಅಂದ್ರೆ ಒಂದ್ ರೀತಿ ಸಾರ್ವಜನಿಕ ಅಭಿಪ್ರಾಯ ಆಕೆಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂತ ಅಭಿಪ್ರಾಯಗಳು ವ್ಯಕ್ತ ಆಗಿತ್ತು. ಅದೇ ರೀತಿ ಈಗ ಈ ಪ್ರಕರಣ ಒಂದು ಡೆಡ್ ಎಂಡ್ ಅನ್ನ ರೀಚ್ ಆಗಿರುವಂತದ್ದು. ಸುಪ್ರೀಂ ಕೋರ್ಟ್ ಕೂಡ ಶುಭಾ, ಅರುಣ್ ಕುಮಾರ್, ದಿನೇಶ್ ಮತ್ತೆ ವೆಂಕಟೇಶ್ ಅಂದ್ರೆ ಈ 4 ಕೂಡ ಜೀವಾವಧಿ ಶಿಕ್ಷೆಯನ್ನ ನೀಡಿ ಆದೇಶವನ್ನ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಶುಭಾ ಒಂದು ಪ್ಲಾನ್ ಅನ್ನ ಮಾಡಿ ತನ್ನ ಪ್ರಿಯಕರನ ಜೊತೆ ಸೇರ್ಕೊಂಡು ಕೆಲ
ಸುಪಾರಿ ಕಿಲ್ಲರ್ನ ಬಳಕೆ ಮಾಡಿಕೊಂಡು ಇದರಲ್ಲಿ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಅಂದ್ರೆ ಎಲ್ಲ 100% ಸಾಕ್ಷಿಗಳು ಇದೆ ಅನ್ನುವಂಥದ್ದು. ಅಂದ್ರೆ ನಾವು ಇದು ಹೇಳ್ತಾ ಇದ್ರಿ ಅಂದ್ರೆ ಆಗ ತಾನೇ ಮೊಬೈಲ್ ಅನ್ನುವಂಥದ್ದು ಒಂದ್ ರೀತಿ ಜಗತ್ತಿನಲ್ಲಿ ತೆರೆಕೊಳ್ತಾ ಇತ್ತು. ಆದ್ರೆ ಆ ಮೊಬೈಲ್ ಅನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ಬಹುದು, ಮತ್ತೆ ಆ ಮೊಬೈಲ್ ಅನ್ನ ಬಳಕೆ ಮಾಡಿ ಕ್ರೈಮ್ ಅನ್ನ ನಡೆಸಿದ್ರೆ ಯಾವ ರೀತಿ ನಾವು ಟ್ರೇಸ್ ಆಗ್ತೀವಿ ಅನ್ನುವಂಥದ್ದು ಕೂಡ ಜನರಿಗೆ ಅಷ್ಟೊಂದು ಏನು ಅರಿವಿರ್ಲಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಇದೇ ಶುಭ ತನ್ನ ಪ್ರಿಯಕರನ ಜೊತೆ ಸೇರ್ಕೊಂಡು ಅಂದ್ರೆ ತಾನು ಊಟಕ್ಕೆ ಅಂತ ಏನೋ ಕರ್ಕೊಂಡು ಹೋಗ್ತಾ ಇರ್ತಾರೆ ಗಿರೀಶ್ ನನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಹಿಂದೆನೆ ಅಂದ್ರೆ ಕಂಟಿನ್ಯೂಸ್ ಆಕೆ ಅಂದ್ರೆ ಪ್ರಿಯಕರನ ಜೊತೆ ಆಕೆ ಸಂಪರ್ಕದಲ್ಲಿರ್ತಾಳೆ, ಮತ್ತೆ ಆತ ಸುಪಾರಿ ಕಿಲ್ಲರ್ ಜೊತೆ ಸಂಪರ್ಕದಲ್ಲಿರ್ತಾನೆ, SMS ಗಳು ರವಾನೆ ಆಗ್ತಾ ಇರ್ತದೆ. ಜೊತೆಗೆ ಈ ಒಂದು ಎಂಗೇಜ್ಮೆಂಟ್ ಆಗೋತ್ತಿನ ಮೊದಲು ಪ್ರಿಯಕರ ಜೊತೆಗೆ ಸಂಬಂಧಗಳು, ಮತ್ತೆ ಎಂಗೇಜ್ಮೆಂಟ್ ಆದ ನಂತರ ಈ ಪ್ಲಾನ್ ಅನ್ನ ಮಾಡ್ಲಿಕ್ಕೆ ಯಾವ ರೀತಿ ಆದಂತ ಕನೆಕ್ಷನ್ಸ್ ಅನ್ನ ಇತ್ತು ಅನ್ನುವಂಥದ್ದು, ಮತ್ತೆ ಮರ್ಡರ್ ಅಂದ್ರೆ ಅಟ್ಯಾಕ್ ಆದ ನಂತರ ಇತರೆ ಆರೋಪಿಗಳು ಶುಭಾ ಜೊತೆಗಿನ ಸಂಭಾಷಣೆಗಳು, ಕಾಲ್ಗಳು, CDR ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ನಾಲ್ವರಿಗೂ ಕೂಡ ಸ್ಪಷ್ಟವಾದಂತಹ ಕನೆಕ್ಷನ್ಸ್ ಒನ್ ಟು ಒನ್ ಇತ್ತು ಅನ್ನುವಂಥದ್ದು. ಅದ್ರ ಜೊತೆಗೆ ಏನು ಸುಪಾರಿ ಕಿಲ್ಲರ್ಸ್ ವೆಂಕಟೇಶ್ ಮತ್ತೆ ದಿನೇಶ್ ಬಂದಿದ್ರು. ಸೊ ಅವರು ಕೂಡ ಅಟ್ಯಾಕ್ ಆದ ನಂತರ ಹತ್ತಿರದಲ್ಲೇ ಇದ್ದುಕೊಂಡು ಅವರ ಸತ್ತ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಅದಾದ ನಂತರ ಶುಭಾಗಿ ಹೇಳ್ತಾರೆ, ಆಮೇಲೆ ಪ್ರಿಯಕರ ವರ್ಮಗೆ ಹೇಳ್ತಾರೆ. ಸೊ ಇದೆಲ್ಲವೂ ಕೂಡ ಸ್ಪಷ್ಟವಾದಂತ ಕಮ್ಯುನಿಕೇಶನ್ಸ್ ಇತ್ತು ಅನ್ನುವಂಥದ್ದನ್ನ ವಿವೇಕ್ ನಗರ ಪೊಲೀಸರು ಎಸ್ಟಾಬ್ಲಿಷ್ ಅನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಸೆಷನ್ಸ್ ಕೋರ್ಟ್ ಅಲ್ಲಿ 2003 ಏನು ಪ್ರಕರಣ ದಾಖಲಾಗುತ್ತೆ, 2010 ಸೆಷನ್ಸ್ ಕೋರ್ಟ್ ನಲ್ಲಿ ಒಂದು ಆರ್ಗ್ಯುಮೆಂಟ್ ಆಗುವಂತ ಸಂದರ್ಭದಲ್ಲಿ ಅಂದ್ರೆ ಟ್ರಯಲ್ ಆಗುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಅದರಲ್ಲಿ ಆರೋಪಿಗಳ ಪರವಾಗಿ ಏನು CV ನಾಗೇಶ್ ಅವರು ವಾದವನ್ನ ಮಂಡಿಸ್ತಾರೆ, ಆದ್ರೆ ವಿಕ್ಟಿಮ್ ಆಗಿದ್ದಂತ ಏನು ಗಿರೀಶ್ ಪರವಾಗಿ ಟಾಮಿ ಸಬಾಸ್ಟಿನ್ ವಾದವನ್ನ ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರಕರಣ ಒಂದ್ ಕಡೆ ಆದ್ರೆ ಇಬ್ಬರ ಕೋರ್ಟಿನಲ್ಲಿ ನಡೆದಂತ ವಾದ ಪ್ರತಿವಾದ ಏನಿತ್ತು ಅದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಜಿದ್ದಾಜಿದ್ದಿನ ಈ ಪ್ರಕರಣ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಇಬ್ಬರು ವಕೀಲರುಗಳು ವಾದವನ್ನ ಮಂಡಿಸಿದ್ರು. ಅಂತಿಮವಾಗಿ ಶುಭ ಮತ್ತೆ ಇವು ಸೇರಿದಂತೆ 4 ಕೂಡ ತಪ್ಪನ್ನ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಎಕ್ಸಾಕ್ಟ್ ಎವಿಡೆನ್ಸ್ ಗಳಿದೆ ಅಂತ ಹೇಳಿ ಸೆಷನ್ಸ್ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ 2010 ಆದೇಶವನ್ನ ಮಾಡ್ತಾರೆ. ಅದನ್ನ ಪ್ರಶ್ನೆ ಮಾಡಿಕೊಂಡು ಆರೋಪಿಗಳು ಹೈಕೋರ್ಟ್ಗೆ ಬರ್ತಾರೆ. ಹೈಕೋರ್ಟ್ ಕೂಡ ಕೇವಲ 5-6 ತಿಂಗಳಲ್ಲಿ ಈ ಕೇಸನ್ನ ಡಿಸ್ಪೋಸ್ ಮಾಡುವ ಮೂಲಕ ಇದರಲ್ಲಿ ಆರೋಪಿಗಳನ್ನ ಬಿಡುಗಡೆ ಮಾಡುವಂತದ್ದಾಗ್ಲಿ ಅಥವಾ ಅವ್ರನ್ನ ಇದರಲ್ಲಿ ಅಕ್ವಿಟ್ ಮಾಡುವಂತ ಯಾವುದೇ ರೀತಿಯ ಕಾರಣಗಳು ಕಾಣ್ತಾ ಇಲ್ಲ. ಅವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಎಕ್ಸಾಕ್ಟ್ ಎವಿಡೆನ್ಸ್ ಗಳಿದೆ, ಸಾಲಿಡ್ ಎವಿಡೆನ್ಸ್ ಗಳಿದೆ. ಹಾಗಾಗಿ ಅವ್ರನ್ನ ಜೀವಾವಧಿ ಶಿಕ್ಷೆಯನ್ನ ನೀಡಬಹುದು ಅಂತ ಎತ್ತಿ ಹಿಡಿದಿರುತ್ತೆ. ಅದಾದ ನಂತರ 2010 ಮತ್ತೆ 4 ಆರೋಪಿಗಳು ಬಂದ್ರೆ ಪ್ರತ್ಯೇಕವಾಗಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸ್ಕೊಳ್ತಾರೆ. ಸೊ ಅರ್ಜಿಯನ್ನ ಸಲ್ಲಿಸಿ ಎಲ್ಲ ಒಂದ್ ಕಡೆ ನಾವು ಯಾವುದೇ ತಪ್ಪನ್ನ ಮಾಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಕೂಡ ಮಂಡಿಸ್ತಾರೆ. ಅದಾದ 2003 ಆರೋಪಿಗಳು ಅರೆಸ್ಟ್ ಆಗಿರ್ತಾರೆ. 2014 ಭವನ ಅಂದ್ರೆ ಸುಮಾರು 11 ವರ್ಷಗಳ ಕಾಲ ಆರೋಪಿಗಳು ಜೈಲಿನಲ್ಲಿ ಇರ್ತಾರೆ. 2014 ಅವರಿಗೆ ಬೇಲ್ ಆಗುತ್ತೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ವಿಚಾರಣೆ ಆಗೋ ಸಂದರ್ಭದಲ್ಲಿ ಈಗ ನ್ಯಾಯಮೂರ್ತಿ ಸುಂದರೇಶ್ ಅವರು ಮತ್ತೆ ಅರವಿಂದ್ ಕುಮಾರ್ ಅವರು ನೀಡಿರುವಂತಹ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಇವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇವರಿಗೆ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಜೀವಾವಧಿ ಶಿಕ್ಷೆಯನ್ನ ಜೈಲಿನಲ್ಲಿ ಅನುಭವಿಸಬೇಕು. ಮತ್ತೆ 8 ವಾರದ ಒಳಗಾಗಿ ಇವ್ರಿಗೇನಾದ್ರೂ ಒಂದು ಪಾರ್ಡನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂದ್ರೆ ಕ್ಷಮಾದಾನ ಅರ್ಜಿಯನ್ನ ಸರ್ಕಾರದ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಲಿಕ್ಕೆ ಅವಕಾಶಗಳಿದೆ. ಒಂದು ಅಲ್ಲೇನಾದ್ರೂ ರಿಲೀಫ್ ಸಿಕ್ಕರೆ, ಇಲ್ಲ ಅಂದ್ರೆ ಅವರು 8 ವಾರದಲ್ಲಿ ಜೈಲಿಗೆ ಹೋಗ್ಬೇಕು ಅನ್ನುವಂತ ಆದೇಶವನ್ನ ಎತ್ತಿ ಹಿಡಿದು ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್. ಭಾವನಾ. ಎಸ್, ಧನ್ಯವಾದ ರಮೇಶ್. ವೀಕ್ಷಕರೇ, ಎವಿಡೆನ್ಸ್ ಅಂತ ಚೆಕ್ ಮಾಡಿದಾಗ 73 ಕರೆಗಳು ಹೋಗಿರುತ್ತೆ, ಜೊತೆಗೆ SMS-ಗಳಲ್ಲಿ ಮಾಹಿತಿ ರವಾನೆಯಾಗಿರುತ್ತೆ, ಚಾಟ್ ಮಾಡ್ಕೊಂಡಿರ್ತಾರೆ. ಈ ಘಟನೆ ನಡೆದ ಹಿಂದಿನ 4 ಗಂಟೆಗಳು, ಮುಂದಿನ 4 ಗಂಟೆಗಳನ್ನು ಫಸ್ಟ್ ವೆರಿಫೈ ಮಾಡ್ತಾರೆ ಪೊಲೀಸರು. ಆ ಮೂಲಕ ಈ ಷಡ್ಯಂತ್ರ ಬಯಲಿಗೆ ಬರುತ್ತೆ. ಅಂತಿಮವಾಗಿ ಈಗ ಸುಪ್ರೀಂ ಕೋರ್ಟ್ನಿಂದಲೂ ಕೂಡ ಜೀವಾವಧಿ ಶಿಕ್ಷೆಯ ತೀರ್ಪನ್ನ ಎತ್ತಿ ಹಿಡಿಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.